25% ಆಫ್ ವರ್ಲ್ಡ್ ಇಮೋಫಿಲಿಯಾ ಪಾಪ್ಯುಲೇಷನ್ ಈ ಭಾಗದಲ್ಲಿದೆ. 25% ಲಕ್ಷಕ್ಕೂ ಹೆಚ್ಚು, ಆಯಿತಾ. ಆದರೆ ಇಲ್ಲಿ ಚಾಲೆಂಜಸ್ ಏನು ಅಂದರೆ, ನಮ್ಮ ಇಮೋಫಿಲಿಯಾ ವಿರಳ ರಕ್ತಸ್ರಾವವಾಗಿರೋದ್ರಿಂದ ಸರ್ಕಾರದ ಯೋಜನೆಗಳಲ್ಲಿ ಪ್ರಯಾರಿಟಿ ತೆಗೆದುಕೊಳ್ಳೋದು ಕಡಿಮೆ. ನೋಂದಾಯಿತರಾಗಿರೋರು 25%, ಅಂದರೆ 28,000. ಈಗ 28,000 ಇಮೋಫಿಲಿಯಾ ರೋಗಿಗಳು ದೇಶದಲ್ಲಿ ಅಂದಾಜು ಇದೆ. ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೊಂದು ವ್ಯವಸ್ಥೆ ಶೀಘ್ರದಲ್ಲೇ ಆದರೆ ಹೆಚ್ಚು ಇಮೋಫಿಲಿಯಾ ರೋಗಿಗಳು ಐಡೆಂಟಿಫೈ ಆಗಿ ಅವರು ಈ ಚಿಕಿತ್ಸಾ ವ್ಯವಸ್ಥೆಗೆ ಒಳಗಡೆ ಬಂದರೆ ಅವರಲ್ಲಾಗುವ ಈ ವ್ಯತಿರಿಕ್ತ ಪರಿಣಾಮಗಳು, ಡಿಸಬಿಲಿಟಿ ಆಗಿರ್ಬೋದು ಅಥವಾ ಲೈಫ್ ಥ್ರೆಟನಿಂಗ್ ಬ್ಲೀಡ್ನಿಂದ ಅವ್ರನ್ನ ನಾವು ಪಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಇಡೀ ವಿಶ್ವದಲ್ಲಿ ನಮ್ಮ ಭಾರತ 2ನೇ ಸ್ಥಾನದಲ್ಲಿದೆಯಂತೆ ಈ ಸಮಸ್ಯೆಗಳನ್ನ ಒಳಗೊಂಡಿರೋದು, ಇದು ನಿಜನಾ? ಮತ್ತೆ 80% ನಮ್ಮ ಭಾರತೀಯರಿಗೆ ಈ ಸಮಸ್ಯೆಯನ್ನು ಗುರುತಿಸುವಲ್ಲಿ ಎಡವುತ್ತಿದ್ದಾರಂತಂದ್ರೆ ಗೊತ್ತಾಗ್ತಾ ಇಲ್ವಂತೆ, ಇದು ನಿಜನಾ ಸರ್? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಸೊ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ, ಇದು ಪ್ರಪಂಚದಾದ್ಯಂತ ಯೂನಿಫಾರ್ಮ್ ಇನ್ಸಿಡೆನ್ಸ್ ಇದೆ. ಅಂದರೆ ಪ್ರತಿ 10,000 ಜನಸಂಖ್ಯೆಯಲ್ಲಿ ಒಬ್ಬ ಇಮೋಫಿಲಿಯಾ ವ್ಯಕ್ತಿ ಇರ್ತಾನೆ, 10,000ನಲ್ಲಿ ಒಬ್ಬನು. ಸೊ ಅದು ಮೇಲ್ಸಲ್ಲೇ ಜಾಸ್ತಿ ಇರೋದ್ರಿಂದ ಪ್ರತಿ 5,000 ಜನಸಂಖ್ಯೆಯಲ್ಲಿ ಒಂದು ಗಂಡು ಮಗುಗೆ ಇಮೋಫಿಲಿಯಾ ಬರುತ್ತೆ ಅಂತ WHO, ನಮ್ಮ WFH ಹೇಳುತ್ತೆ. ಸೊ ಹಾಗಾಗಿ ಈ ಅಂಕಿ ಅಂಶಗಳನ್ನ ನಾವು ನೋಡಿದರೆ ಸುಮಾರು ಪ್ರಪಂಚದಲ್ಲಿ 4 ಲಕ್ಷ ಇಮೋಫಿಲಿಯಾ ಹೊಂದಿದವರು ಇದ್ದಾರೆ. 4 ಲಕ್ಷ. ಅದರಲ್ಲಿ ನಮ್ಮ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ 1,25,000-30,000 ಜನ ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಸಿವಿಯರ್ ಕ್ಯಾಟಗರಿ ಇದ್ದಾರಲ್ಲ, ಅವರು ಒಂದು 80,000 ಇಮೋಫಿಲಿಯಾ ರೋಗಿಗಳು ಇರುವ ಅಂದಾಜಿದೆ. ಅಂದರೆ ಹೆಚ್ಚು ಕಮ್ಮಿ 1 ಲಕ್ಷ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ 6,000 ಇಮೋಫಿಲಿಯಾ ರೋಗಿಗಳಿರುವ ಅಂದಾಜಿದೆ. ಆದರೆ ನೀವು ಹೇಳಿದಂಗೆ 25% ಆಫ್ ವರ್ಲ್ಡ್ ಇಮೋಫಿಲಿಯಾ ಪಾಪ್ಯುಲೇಷನ್ ಈ ಭಾಗದಲ್ಲಿದೆ. 25% ಲಕ್ಷಕ್ಕೂ ಹೆಚ್ಚು, ಆಯಿತಾ. ಆದರೆ ಇಲ್ಲಿ ಚಾಲೆಂಜಸ್ ಏನಂದರೆ, ನಮ್ಮ ಇಮೋಫಿಲಿಯಾ ವಿರಳ ರಕ್ತಸ್ರಾವವಾಗಿರೋದ್ರಿಂದ ಸರ್ಕಾರದ ಯೋಜನೆಗಳಲ್ಲಿ ಪ್ರಯಾರಿಟಿ ತೆಗೆದುಕೊಳ್ಳೋದು ಕಡಿಮೆ. ಹಾಗಾಗಿ ಅಲ್ಲಿ ಚಾಲೆಂಜಸ್ ಇದೆ. ಒಂದು, ಇಮೋಫಿಲಿಯಾ ಅಂತ ನಮ್ಮ ಡಾಕ್ಟ್ರುಗಳು ಕ್ಲಿನಿಕಲ್ಲಿ ಡಯಾಗ್ನೋಸ್ ಮಾಡ್ತಾರೆ. ಆದರೆ ಅವರು ಫ್ಯಾಕ್ಟರ್ 8, 9 ಅಥವಾ ಇನ್ನಿತರ ರಕ್ತಸ್ರಾವ ರೋಗನೋ, ಅದರಲ್ಲೂ ಈ ಸಂದರ್ಭದಲ್ಲಿ ಹೇಳಬೇಕು ಅಂದರೆ ಇನ್ನೊಂದು ಆನುವಂಶಿಕ ರಕ್ತಸ್ರಾವ ಹೆಣ್ಣು ಮಕ್ಕಳಿಗೆ ಬರುತ್ತೆ, ಗಂಡು ಮಕ್ಕಳಿಗೆ ಇಮೋಫಿಲಿಯಾ ಬರಲ್ಲ. ಆದರೆ ಹೆಣ್ಣು ಮಕ್ಕಳಲ್ಲಿ ವ್ಯಾನ್ ವಿಲ್ಲಿಬ್ರ್ಯಾಂಡ್ಸ್ ಡಿಸೀಸ್ ಅಂತ ಇದೆ. ಇದು ಕೂಡ ತುಂಬ ಸಮಸ್ಯೆ. ಅದರಲ್ಲೂ ಅವರು ತಿಂಗಳ ಋತುಚಕ್ರಸ್ರಾವ ಒಳಗಾಗೋದ್ರಿಂದ ಅವರ ರಕ್ತಸ್ರಾವ ನಿಲ್ಲೋದೇ ಇಲ್ಲ. ಹಾಗಾಗಿ ಅವರಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳಿದೆ. ಅವ್ರಿಗೆ ನಾವು ಈ ಆ್ಯಂಟಿಮೋಫಿಲಿಕ್ ಫ್ಯಾಕ್ಟರ್ಸ್ನೇ ಕೊಡ್ಬೋದು. ಅದರಲ್ಲಿ ತಂತ್ರಜ್ಞಾನದಿಂದ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ. ಏನಂದರೆ ಹೈಲಿ ಪ್ಯೂರಿಫೈಡ್ ಫ್ಯಾಕ್ಟರ್ಸು ವ್ಯಾನ್ ವಿಲಿಬ್ರೆಂಟ್ಸ್ನವ್ರಿಗೆ ಕೊಡಲಿಕ್ಕಾಗಲ್ಲ, ಯಾಕೆಂದರೆ ಅದರಲ್ಲಿ ವ್ಯಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ ಇಲ್ಲ. ಯಾಕೆ ಹೇಳಬೇಕು ಅಂದರೆ ಫ್ಯಾಕ್ಟರ್ 8 ಕೊಯಾಗ್ಯುಲೇಷನ್ ಪ್ರೋಟೀನು ಅದು 2 ಭಾಗದಲ್ಲಿದೆ. ಒಂದು ಆ್ಯಂಟಿಜೆನಿಕ್ ಪಾರ್ಟ್ ಅಂತ, ಇನ್ನು ಅದು ಆ್ಯಂಟಿಜೆನ್ ಪಾರ್ಟ್ಗೆ ನಾವು ವ್ಯಾನ್ ವಿಲಿಬ್ರೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ಕ್ಲಾಟಿಂಗ್ ಪ್ರೋಟೀನ್ ಪಾರ್ಟ್ಗೆ ನಾವು ಕ್ಲಾಟಿಂಗ್ ಪ್ರೋಟೀನ್ ಫ್ಯಾಕ್ಟರ್ 8 ಅಂತ ಹೇಳ್ತೀವಿ. ಬಟ್ ಇದು ವ್ಯಾನ್ ವಿಲಿಬ್ರೆಂಟ್ ಫ್ಯಾಕ್ಟ್ರು ಅದು ಕೂಡ ರಕ್ತನಾಳಗಳಲ್ಲಿರೋದ್ರಿಂದ ಘಾಸಿಗೊಂಡಾಗ ರಕ್ತಸ್ರಾವ ಅವ್ರಿಗೂ ನಿಲ್ಲಲ್ಲ. ಈಗೇನಾಗಿದೆ, ತಂತ್ರಜ್ಞಾನ ಮುಂದುವರೆದು ಆ್ಯಂಟಿಮೋಫಿಲಿಕ್ ಫ್ಯಾಕ್ಟರು ಕೆಲವು ಪ್ಯೂರಿಫಿಕೇಷನ್ ಪ್ರಾಸೆಸ್ಗೆ ಒಳಗಾದರೆ ಅದು ವ್ಯಾನ್ ವಿಲಿಬ್ರೆಂಟ್ ಫ್ಯಾಕ್ಟ್ರು ನಾಶ ಹೊಂದ್ಬಿಡುತ್ತೆ. ಬರೀ ಫ್ಯಾಕ್ಟ್ರಿ 8 ಅಷ್ಟೇ ಇರುತ್ತೆ. ಇವನ್ ವೈದ್ಯರಿಗೆ ಕೂಡ ಅಷ್ಟೇ, ನೀವು ಫ್ಯಾಕ್ಟ್ರಿ 8 ಕೊಡಬೇಕಾದ್ರೆ ಅದು ಪ್ಯೂರಿಫೈಡ್ ಫ್ಯಾಕ್ಟ್ರೋ ಅಥವಾ ಅಲ್ವೋ ಅಂತ ಚೆಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವೇಸ್ಟ್ ಕೊಡೋದದು. ಸೊ ಹಾಗಾಗಿ ಇವರಿಗೋಸ್ಕರ ನಾವು ಇಂಟರ್ಮೀಡಿಯೇಟ್ ಆ್ಯಂಟಿಮೋಫಿಲಿಕ್ ಫ್ಯಾಕ್ಟರು
ಅಥವಾ ಈ ಪ್ಯೂರಿಫಿಕೇಷನ್ ಪ್ರಾಸೆಸ್ಗೆ ಒಳಗಾಗದೇ ಇರತಕ್ಕಂಥ ಪ್ರಾಡಕ್ಟ್ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಆಗುವ ಇದು ಒಂಥರ ಏನು ಮೆನಿ ಟೈಮ್ಸ್ ಇನ್ ಮೆಡಿಕಲ್ ಕಾಲೇಜ್ ಲೆವೆಲ್ ಆಲ್ಸೋ ವಿ ಮಿಸ್ ವ್ಯಾನ್ ವಿಲಿ ಬ್ರ್ಯಾಂಡ್ಸ್, ಯಾಕಂದರೆ ಅದರಲ್ಲಿ ಕೂಡ ತೀವ್ರತರ ವಿಧ ಇದೆ. ಸೊ ಹಾಗಾಗಿ ಇದ್ರ ಕಡೆ ಕೂಡ ನಾವು ಬಟ್ ಅವ್ರಿಗೀಗಲೂ ಹೆಲ್ಪ್ ಆಗ್ತಾ ಇದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಫ್ಯಾಕ್ಟ್ರಿ ಇಟ್ಟು ಅದರಲ್ಲೂ ಅವ್ರಿಗೆ ನಾವು ಇನ್ಸಿಸ್ಟ್ ಮಾಡ್ತೀವಿ ಇಂಟರ್ಮೀಡಿಯೇಟ್ ಪ್ಯೂರಿಟಿ ಫ್ಯಾಕ್ಟ್ರಿ ಕೂಡ ಖರೀದಿ ಮಾಡಿ ಅಂತ. ಸೊ ಇದು ಒಂದು ವಿಚಾರ. ಆಮೇಲೆ ಯಾಕೆ ನಾವು ಹಿಮೋಫಿಲಿಯಾ ಐಡೆಂಟಿಫಿಕೇಷನ್ನಲ್ಲಿ ಹಿಂದೆ ಇದ್ದೀವಿ ಅನ್ನೋ ವಿಚಾರ ನಾವು ಚರ್ಚೆ ಮಾಡೋದಾದರೆ, ನಂಬರ್ ಒಂದು ಅವೇರ್ನೆಸ್, ಈಗ ಅದನ್ನು ನಾವು ಮಾಡ್ತಾ ಇದ್ದೀವಲ್ಲ. ಎರಡನೇದು ಏನು ಅಂದರೆ ಈ ಲೆಬೊರೇಟರಿ ಡಯಾಗ್ನೋಸಿಸ್ ಫೆಸಿಲಿಟೀಸ್. ಈ ಲೆಬೊರೇಟರಿ ಡಯಾಗ್ನೋಸಿಸ್ ಫೆಸಿಲಿಟೀಸು ದೊಡ್ಡ ದೊಡ್ಡ ನಗರಗಳಲ್ಲಿ ಅಷ್ಟೇ ಲಭ್ಯ. ಬೆಂಗಳೂರು ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ. ಸೊ ಹಾಗಾಗಿ ಪ್ರತಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಈ ಹಿಮೋಫಿಲಿಯಾ ಡಯಾಗ್ನೋಸಿಸ್ ಲೆಬೊರೇಟ್ರಿ ಆಗಬೇಕು. ಅದು ಆದರೆ ಎಷ್ಟೋ ಜನ, ಈಗ ನೋಡಿ ದೇಶದಲ್ಲಿ ನಾವು 1 ಲಕ್ಷಕ್ಕೂ ಹೆಚ್ಚು ಹಿಮೋಫಿಲಿಯಾ ರೋಗಿಗಳಿದ್ದಾರೆ ಅಂದಾಜಿದೆ. ಅದರಲ್ಲಿ ಐಡೆಂಟಿಫೈ ಆಗಿ ನೋಂದಾಯಿತರಾಗಿರೋರು 25%, ಅಂದರೆ 28 ಸಾವಿರ. ಈಗ 28 ಸಾವಿರ ಹಿಮೋಫಿಲಿಯಾ ರೋಗಿಗಳು ದೇಶದಲ್ಲಿ ಅಂದಾಜು ಇದೆ. ಈ ನಮ್ಮ ಕರ್ನಾಟಕಕ್ಕೆ ಬರೋದಾದರೆ ಈ 6,000 ಅಂದಾಜಿನಲ್ಲಿ ನಮಗೆ ಸಿಕ್ಕಿರೋರು 2,700 ಇದ್ದಾರೆ. ಅಂದರೆ 2-2.5 ಸಾವಿರ ಹಿಮೋಫಿಲಿಯಾ ರೋಗಿಗಳು ನೋಂದಾಯಿತರಾಗಿದ್ದಾರೆ ಕರ್ನಾಟಕದಲ್ಲಿ. ಅಂದರೆ ಇದು ಯಾಕೆ ಹಿಂಗಾಗಿದೆ ಅಂದರೆ ಹಳ್ಳಿಗಾಡಿನಲ್ಲಿ ಇರೋರಂತೂ ಏನು ಬರೋದೇ ಇಲ್ಲ, ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಪ್ರತಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೊಂದು ವ್ಯವಸ್ಥೆ ಶೀಘ್ರದಲ್ಲೇ ಆದರೆ ಹೆಚ್ಚು ಹಿಮೋಫಿಲಿಯಾ ರೋಗಿಗಳು ಐಡೆಂಟಿಫೈ ಆಗಿ ಅವರು ಈ ಚಿಕಿತ್ಸಾ ವ್ಯವಸ್ಥೆಗೆ ಒಳಗಡೆ ಬಂದರೆ ಅವರಲ್ಲಾಗುವ ಈ ವ್ಯತಿರಿಕ್ತ ಪರಿಣಾಮಗಳು, ಡಿಸಬಿಲಿಟಿ ಆಗಿರ್ಬೋದು ಅಥವಾ ಲೈಫ್ ಥ್ರೆಟನಿಂಗ್ ಬ್ಲೀಡ್ನಿಂದ ಅವ್ರನ್ನ ನಾವು ಪಾರು ಮಾಡ್ಬೋದು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಆಮೇಲೆ ಈಗ ಹೇಳಿದೆ 450 ಮೆಡಿಕಲ್ ಕಾಲೇಜ್ ಇದ್ರೂ ನಮ್ಮಲ್ಲಿ ಕಾಂಪ್ರಿಹೆನ್ಸಿವ್ ಕೇರ್ ಸೆಂಟರ್ಸ್ ಕೂಡ ತುಂಬ ಲಿಮಿಟೆಡ್. ಇದನ್ನು NHM ಆಮೇಲೆ ನಮ್ಮ ಕೇಂದ್ರ ಸರ್ಕಾರ ಆರೋಗ್ಯ ಇಲಾಖೆ ಗಮನದಲ್ಲಿಟ್ಕೊಂಡು ಕಾಂಪ್ರಿಹೆನ್ಸಿವ್ ಹಿಮೋಫಿಲಿಯಾ ಕೇರ್ಗೆ ಎನ್ಕರೇಜ್ಮೆಂಟ್ ಕೊಟ್ಟರೆ ಸುಮಾರು ಚೇಂಜಸ್ಸು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಕೊನೆಗೆ ಹೇಳಬೇಕು ಅಂದರೆ ಇದನ್ನು ಕ್ಯೂರ್ ಮಾಡೋಕ್ಕಾಗಲ್ವಾ ಅಂತ. ಹೌದು, ಕ್ಯೂರ್ ಮಾಡೋಕ್ಕಾಗಲ್ವಾ, ಅದು ಕೂಡ ಸನಿಹದಲ್ಲಿದೆ. ಅಂದರೆ ಹಿಮೋಫಿಲಿಯಾ ಕಂಪ್ಲೀಟ್ ಕ್ಯೂರ್ ಮಾಡಲಿಕ್ಕೆ ಸಾಧ್ಯ, ಅದು ಜೀನ್ ಥೆರಪಿಯಿಂದ ಸಾಧ್ಯ. ಬೇರೆ ಈಗ UK ಕೆಲವು ಈ ಫ್ಯಾಕ್ಟರ್ 9 ಪೇಷಂಟ್ಸು ಕಂಪ್ಲೀಟ್ ಕ್ಯೂರ್ ಆಗಿದ್ದಾರೆ. ಬೇರೆ ದೇಶಗಳಲ್ಲಿ ಈ ಜೀನ್ ಥೆರಪಿ ಸಫಲಗೊಂಡಿದೆ, ಆದರೆ ಅದು ಕೈಗೆಟುಕದ ದ್ರಾಕ್ಷಿ ಆಗಿದೆ. ಅಂದರೆ ಒಬ್ಬನ್ನ ಕ್ಯೂರ್ ಮಾಡಬೇಕಾದ್ರೆ ಕೋಟಿಗಟ್ಟಲೆ ಅವರು ಖರ್ಚು ಮಾಡಬೇಕು. ಸೊ ಬಟ್ ಆದರೆ ಇನ್ನೊಂದು ಹೋಪ್ ಏನಂದರೆ ಒಂದಲ್ಲ ಒಂದು ದಿವಸ ಈವನ್ ಡಯಾಬಿಟಿಸ್ ಇನ್ಸುಲಿನ್ ಸಿಗಕ್ಕೆ ಶುರುವಾದಾಗ ಭಾಳ ಎಕ್ಸ್ಪೆನ್ಸಿವ್ ಇತ್ತು, ಬಟ್ ಈಗ ಅದು ಕೈಗೆಟುಕೋ ದರ ಆಗಿದೆ. ಆ ಥರ ನಮ್ಮ ಜೀನ್ ಥೆರಪಿ ಕೂಡ ನಮ್ಮ ಹಿಮೋಫಿಲಿಯಾ ಹೊಂದಿದವರಿಗೆ, ಮಕ್ಕಳಿಗೆ ಎಸ್ಪೆಷಲಿ, ನಮ್ಮದು ಮುಗೀತು, ಬಟ್ ಅಟ್ಲೀಸ್ಟ್ ನಮ್ಮ ಹಿಮೋಫಿಲಿಯಾ ಮಕ್ಕಳಿಗೆ ಸಿಕ್ಕರೆ ಅವರು ಸಂಪೂರ್ಣ ಡಿಸಬಿಲಿಟಿ ಮುಕ್ತರಾಗಿ ಈ ದೇಶದ ಅಭಿವೃದ್ಧಿನಲ್ಲಿ ಕೂಡ ಅಥವಾ ಕ್ವಾಲಿಟಿ ಲೈಫ್ ನಡೆಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ. ಎಷ್ಟು ಮಾತಾಡಿದ್ರು ಕೂಡ ಮಾತು ಮುಂದುವರಿಸಬೇಕು ಅಂತಾನೆ ಅನಿಸ್ತಿದೆ ಸರ್. ಕೊನೆಯ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ, ಈ ನಿಟ್ಟಿನಲ್ಲಿ WHO ಏನು ಕ್ರಮವನ್ನ ಕೈಗೊಂಡಿದೆ? WHO ಅನ್ನೋದಕ್ಕಿಂತ WHO ಏನಂದರೆ ಈ ಟ್ರೈನಿಂಗು ಅಂತ ಆ ಥರದ್ದು ಇದರಲ್ಲಿ ಸ್ವಲ್ಪ ತೊಡಗಿಸ್ಕೊಂಡಿದೆ. ಬಟ್ ಇಲ್ಲಿ ನಾನು ನಮ್ಮ ವರ್ಲ್ಡ್ ಫೆಡರೇಷನ್ ಆಫ್ ಹಿಮೋಫಿಲಿಯಾದ ಬಗ್ಗೆ ಹೇಳಬೇಕು. ಇದನ್ನು ಕೂಡ ಒಬ್ಬ ಹಿಮೋಫಿಲಿಯಾ ಹೊಂದಿದ ವ್ಯಕ್ತಿ ಶುರು ಮಾಡಿರೋದು. ಕೆನಡಾ ದೇಶದ ಮಾಂಟ್ರಿಯಲ್ ಎಂದಲ್ಲಿ ಒಬ್ಬ ಬಿಸ್ನೆಸ್ ಮೆನ್ ಆಗಿದ್ದ. ಅವನು ಕೂಡ ಇವೆಲ್ಲ ನೋಡಿಬಿಟ್ಟು ಅವನು ಹುಟ್ಟು ಹಾಕಿದ್ದು ವಿಶ್ವ ಹಿಮೋಫಿಲಿಯಾ ಫೆಡರೇಷನ್. ಸೊ ಅದು ಹಾಗಾಗಿ ಅವರ ಜನ್ಮದಿನವನ್ನು ನಾವು ವಿಶ್ವ ಹಿಮೋಫಿಲಿಯಾ ದಿನಾಚರಣೆಯನ್ನಾಗಿ ಆಚರಿಸ್ತೀವಿ ಪ್ರಪಂಚದಾದ್ಯಂತ. ಸೊ ಅವತ್ತಿನ ದಿವಸ ಅವೇರ್ನೆಸ್ ಪ್ರೋಗ್ರಾಮು ಅಥವಾ ನಾನಾ ಚಟುವಟಿಕೆಗಳು ನಮ್ಮ ಹಿಮೋಫಿಲಿಯಾ ಸಂಸ್ಥೆಗಳು ನಡೆಸಿ ಅವನಿಗೆ ಗೌರವಾರ್ಪಣೆ ನಾವು ಸಲ್ಲಿಸ್ತೇವೆ.